ನಮಗೆ ಬಿಸಿಲು ನೋಡಲಿಕ್ಕೆ ಆಗೋದಿಲ್ಲ, ಬಿಸಿಲು ನೋಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೌಂಡ್ ಎಲ್ಲಿರ್ತದೆ ಆವಾಗ ನಮಗೆ ತಲೆನೋವು ಜಾಸ್ತಿ ಆಗ್ತದೆ, ಉಳ್ಬಣ ಆಗ್ತದೆ, ನಮಗೆ ಕರೆಕ್ಟಾಗಿ ನಿದ್ದೆ ಇರೋದಿಲ್ಲ, ಆವಾಗ ಸಹ ಈ ಮೈಗ್ರೇನ್ ಅಂತ ಹೇಳುವಂಥದ್ದು ಉಳ್ಬಣ ಆಗ್ತದೆ. ಅಥವಾ ಯಾರು ತುಂಬ ನಿದ್ದೆ ಸರಿ ಮಾಡೋದಿಲ್ಲ, ಈ ಮೈಗ್ರೇನ್ ಅಂತ ಹೇಳುವಂಥದ್ದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ಅವರ ನೋವು ಅವರಿಗೆ ಮಾತ್ರ ಗೊತ್ತಿರ್ತದೆ, ಅಂದರೆ ಹೊರಗಿನ ಜಗತ್ತಿಗೆ ಕಾಣೋದಿಲ್ಲ. ಹೆಂಡತಿ ಯಾವಾಗಲೂ ಹೇಳ್ತಾಳೆ ನನಗೆ ತಲೆನೋವು 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 ಅಂತ ಹೇಳ್ತಾ ಇರುವಾಗ ಗಂಡನಿಗೆ ಆಗ್ತದೆ ಇವಳಿಗೆ ಎಂತಪ್ಪ ತಲೆನೋವು ಅಂತ ಹೇಳಿ. ಈ ಕಾಯಿಲೆ ಬಂದಾಗ ನಾವು ಅದಕ್ಕೆ ಏನು ಮಾಡಬೇಕು? ಇವತ್ತಿನ ಟಾಪಿಕ್ ಮೈಗ್ರೇನ್. ಈ ಮೈಗ್ರೇನ್ ಅಂತ ಹೇಳುವಂಥದ್ದು ವೆರಿ ಕಾಮನ್ ಆಗಿ ಕಾಣುವಂಥ ಒಂದು ತಲೆನೋವು. ಈ ತಲೆನೋವು ಇಂಟರ್ಮಿಡಿಯೇಟ್ ಆಗಿ ಬರ್ತದೆ, ವಾರಕ್ಕೊಮ್ಮೆ ಬರ್ತದೆ, 1-2 ದಿವಸ 3 ದಿವಸ ಇರ್ತದೆ, ಅಥವಾ ತಿಂಗಳಿಗೊಮ್ಮೆ ಬರ್ತದೆ, ಅಥವಾ 2 ತಿಂಗಳಿಗೊಮ್ಮೆ ಬರ್ತದೆ. ಸೊ ಈ ಲಕ್ಷಣ ಬಂದಾಗ, ತಲೆನೋವು ಬಂದಾಗ ಮುಖ್ಯವಾಗಿ ಯಾರು ಅದನ್ನು ಅನುಭವಿಸ್ತಾರೆ ಅವರಿಗೆ ಖಂಡಿತವಾಗಿ ಅವರ ರೂಟೀನಲ್ಲಿ ಅವರಿಗೆ ತುಂಬ ಕಷ್ಟ ಆಗ್ತದೆ. ಇಲ್ಲಿ ಮುಖ್ಯವಾಗಿ ಇದರ ಲಕ್ಷಣ ಏನಂದರೆ ಪಲ್ಸೇಟಿಂಗ್ ಪೇಯ್ನ್, ಅಂದರೆ ತಲೆ ಒಡೆಯುವುದು, ಪಲ್ಸೇಟಿಂಗ್ ಪೇಯ್ನ್ ಅಂತ ಹೇಳ್ತೇವೆ. ಒಂದು ತಲೆಯ ಅರ್ಧ ಭಾಗದಲ್ಲಿ ತಲೆನೋವು ಬರುವಂಥದ್ದು. ಸೊ ಇದರೊಟ್ಟಿಗೆ ನಮಗೆ ಈ ತಲೆನೋವು ಒಟ್ಟಿಗೆ ನಮಗೆ ಬಿಸಿಲು ನೋಡಲಿಕ್ಕೆ ಆಗೋದಿಲ್ಲ, ಬಿಸಿಲು ನೋಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಇಂಟಾಲರೆನ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಯಾವುದೇ ಸೌಂಡ್ ಇದು ಇಂಟಾಲರೆನ್ಸ್, ಅಂದರೆ ತುಂಬ ಸೌಂಡ್ ಎಲ್ಲಿರ್ತದೆ ಆವಾಗ ನಮಗೆ ತಲೆನೋವು ಜಾಸ್ತಿ ಆಗ್ತದೆ, ಉಳ್ಬಣ ಆಗ್ತದೆ. ಮುಖ್ಯವಾಗಿ ಯಾವುದಾದ್ರೂ ಫಂಕ್ಷನಿಗೆ ಹೋದರೆ, ಧ್ವನಿವರ್ಧಕ ಇರುವಲ್ಲಿ ಹೋದರೆ, ಅಥವಾ ತುಂಬ ಜನ ಮಾತಾಡುತ್ತಿದ್ದಾರೆ ಅಲ್ಲಿ ಹೋದ ಕೂಡಲೇ ಸಂಜಾಗುವ ಅವರಿಗೆ ತಲೆನೋವು ಬರ್ತದೆ. ಅದರೊಟ್ಟಿಗೆ ಯಾರು ಟೈಮಿಗೆ ಊಟ ಮಾಡೋದಿಲ್ಲ, ಅಂದರೆ ಕರೆಕ್ಟಾಗಿ ಟೈಮಿಗೆ ಯಾವಾಗ ಊಟ ತಗೊಳ್ಳೋದಿಲ್ಲ ಅಂಥವರಿಗೆ ಈ ಮೈಗ್ರೇನ್ಸ್ ಉಳ್ಬಣ ಆಗ್ತದೆ. ಅದರೊಟ್ಟಿಗೆ ನಾವು ಮುಖ್ಯವಾಗಿ ಯಾವಾಗ ನಾವು ನಿದ್ದೆ ಕಮ್ಮಿ ಮಾಡ್ತೇವೆ, ನಮಗೆ ಕರೆಕ್ಟಾಗಿ ನಿದ್ದೆ ಇರೋದಿಲ್ಲ, ಆವಾಗ ಸಹ ಈ ಮೈಗ್ರೇನ್ ಅಂತ ಹೇಳುವಂಥದ್ದು ಉಳ್ಬಣ ಆಗ್ತದೆ. ಯಾವಾಗ ನಾವು ತುಂಬ ಟೆನ್ಷನ್ ಮಾಡ್ತೇವೆ, ನಮಗೆ ಯಾವುದೋ ಒಂದು ಕೆಲವು ವಿಷಯಗಳಲ್ಲಿ ತುಂಬ ತಲೆಯಲ್ಲಿ ಆಲೋಚನೆಗಳಿದೆ, ಅದರಿಂದಾಗಿ ಸಹ ಈ ಮೈಗ್ರೇನ್ ಉಳ್ಬಣ ಆಗ್ತದೆ. ಸೊ ಇದೆಲ್ಲ ಉಳ್ಬಣ ಆಗುವಂಥ ಕಾರಣಗಳು. ಸೊ ಈ ಮೈಗ್ರೇನ್ ಅಂತ ಹೇಳುವಂಥದ್ದು ಒಂದು ದೇಹದ ಕಾಯಿಲೆ. ಲಕ್ಷಣಗಳು ಮೇಯ್ನ್ ಆಗಿ ನಮಗೆ ತಲೆಯ ಭಾಗದಲ್ಲಿ ಬರ್ತದೆ. ಅದಿರುವಾಗ ನಾವು ಉಳ್ಬಣ ಮಾಡುವಂಥ ಕಾರಣಗಳು ನಾವು ಎಷ್ಟು ಎಕ್ಸ್ಪೋಸ್ ಆಗ್ತಾ ಇರ್ತೇವೆ, ಎಷ್ಟು ನಾವು ಉಳ್ಬಣ ಆಗುವಂಥ ಕಾರಣಗಳಿದೆ. ಅಂದರೆ ಮುಖ್ಯವಾಗಿ ಟೈಮಿಗೆ ಯಾರು ತಿನ್ನೋದಿಲ್ಲ, ಅಥವಾ ತುಂಬ ಯಾರು ಟೆನ್ಷನ್ ಮಾಡ್ತಾರೆ, ಅಥವಾ ಯಾರು ತುಂಬ ನಿದ್ದೆ ಸರಿ ಮಾಡೋದಿಲ್ಲ. ಸೊ ಇದೆಲ್ಲ ಮಾಡಿದಾಗ, ಅಥವಾ ತುಂಬ ಖಾರ, ತುಂಬ ಹುಳಿ, ಅಥವಾ ತುಂಬ ಆಲ್ಕೋಹಾಲ್ ತಗೊಳ್ಳೋದು, ಇದೆಲ್ಲ ಮಾಡಿದಾಗ ಈ ಮೈಗ್ರೇನ್ ಅಂತ ಹೇಳುವಂಥದ್ದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ಒಬ್ಬ ಮನುಷ್ಯನಿಗೆ 3 ತಿಂಗಳಿಗೊಮ್ಮೆ ಮೈಗ್ರೇನ್ ತೊಂದರೆ ಅಥವಾ ತಲೆನೋವು ಬರ್ತಾ ಇತ್ತು, ಅದು 2 ತಿಂಗಳಿಗೊಮ್ಮೆ ಬರುವಂಥ ಸಾಧ್ಯತೆ ಇರ್ತದೆ. ಮತ್ತು ಪುನಃ ಆ ಥರ ಅವನು ಎಕ್ಸ್ಪೋಸ್ ಆ ಥರ ಜಾಸ್ತಿ ಆದಾಗ ಪುನಃ ತಿಂಗಳಿಗೆ ಒಮ್ಮೆ ಬರುವಂಥದ್ದು, ತಿಂಗಳಿಗೆ ಬಂದರೆ ಅದು 2 ದಿವಸ 3 ದಿವಸ ಇರುವಂಥದ್ದು. ಮತ್ತು ನಿಧಾನವಾಗಿ ಹಾಗೆಯೇ ಅವನು ಅಂಥ ಎಗ್ರಿವೇಟಿಂಗ್ ಫ್ಯಾಕ್ಟರ್ಸಿಗೆ ಎಕ್ಸ್ಪೋಸ್ ಆದ ಕೂಡಲೇ ಅವನಿಗೆ ವಾರಕ್ಕೊಮ್ಮೆ ಬರುವಂಥದ್ದು, ಮತ್ತು ನಿಧಾನವಾಗಿ ವಾರ ಪೂರ್ತಿ ಇರುವಂಥ ಸಾಧ್ಯತೆ ಸಹ ಇರ್ತದೆ. ಸೊ ಇದು ಬರುವಾಗ ಖಂಡಿತವಾಗಿ ಸಾಮಾಜಿಕವಾಗಿ ಅವರಿಗೆ ತುಂಬ ಕಷ್ಟ ಆಗ್ತದೆ. ಅವರ ನೋವು, ಅಂದರೆ ಯಾರಿಗೆ ಮೈಗ್ರೇನ್ ಇರ್ತದೆ ಅವರ ನೋವು ಅವರಿಗೆ ಮಾತ್ರ ಗೊತ್ತಿರ್ತದೆ, ಅಂದರೆ ಹೊರಗಿನ ಜಗತ್ತಿಗೆ ಕಾಣೋದಿಲ್ಲ. ಮುಖ್ಯವಾಗಿ ಈ ತಲೆನೋವು ಬಂದಾಗ ತುಂಬ ಒಂಥರ ಡಿಪ್ರೆಷನ್ ಆಗುವಂಥದ್ದು, ಅಥವಾ ಯಾರ ಹತ್ರ ಮಾತಾಡಲಿಕ್ಕೆ ಇಷ್ಟ ಇರೋದಿಲ್ಲ, ಇದೆಲ್ಲ ಲಕ್ಷಣಗಳು ಬರ್ತದೆ. ಬಟ್ ಬೇರೆಯವರಿಗೆ ಅರ್ಥ ಆಗೋದಿಲ್ಲ ಅವರ ನೋವು. ಅವರಿಗೆ ಯಾರಿಗೆ ಮೈಗ್ರೇನ್ ಇರ್ತದೆ ಅವರಿಗೆ ಮಾತ್ರ ಅರ್ಥ ಆಗ್ತದೆ. ಈಗ ಗಂಡ ಹೆಂಡತಿ ಇರುವಾಗ ಹೆಂಡತಿ ಯಾವಾಗಲೂ ಹೇಳ್ತಾಳೆ ನನಗೆ ತಲೆನೋವು 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 ಅಂತ ಹೇಳ್ತಾ ಇರುವಾಗ ಗಂಡನಿಗೆ ಆಗ್ತದೆ ಇವಳಿಗೆ ಎಂತಪ್ಪ ತಲೆನೋವು ಅಂತ ಹೇಳಿ. ಇದು ಕಾಮನ್ ಆಗಿ ನಾವು ಪೇಷಂಟ್ ನೋಡುವಾಗ ಮಾತಾಡುವಾಗ ಬರುವಂಥ ಒಂದು ಮಾತು. ಯಾಕಂದರೆ ಆ ನೋವು ಯಾರಿಗೂ ಅರ್ಥ ಆಗೋದಿಲ್ಲ, ಅದು ಕೆಟ್ಟ ನೋವು. ಅದನ್ನು ಏನು ಅರ್ಥ ಮಾಡ್ಕೋಬೇಕಂದ್ರೆ ಅದು ಕೆಟ್ಟ ನೋವು, ಅದು ತುಂಬ ಬಂದಾಗ ಅವರಿಗೆ ಖಂಡಿತವಾಗಿ ಅದನ್ನು ಎಲ್ಲದನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಕಾಯಿಲೆ ಬಂದಾಗ ನಾವು ಅದಕ್ಕೆ ಏನು ಮಾಡಬೇಕು? ಇದರಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಬರೀ ನೋವಿನ ಮಾತ್ರ ತಿಂದು ಮಾತ್ರ ಮ್ಯಾನೇಜ್ ಮಾಡುವಂಥದ್ದು ಖಂಡಿತವಾಗಿ ಒಳ್ಳೆಯದು ಅಲ್ಲ. ಬಿಕಾಸ್ ಇದು ದೇಹದ ಕಾಯಿಲೆ ಇರುವಾಗ ಅದನ್ನು ನಾವು ಖಂಡಿತವಾಗಿ ನಮ್ಮ ಲೈಫ್ ಸ್ಟೈಲಲ್ಲಿ ಮತ್ತು ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಚೇಂಜ್ ಮಾಡಿದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಮುಖ್ಯವಾಗಿ ನಾನು ಆಗ ಹೇಳಿದೆ, ಏನು ಎಗ್ರಿವೇಟಿಂಗ್ ಫ್ಯಾಕ್ಟರ್ಸ್, ಕರೆಕ್ಟಾಗಿ ನಿದ್ದೆ ಮಾಡುವಂಥದ್ದು ಇರ್ಬೋದು, ಮಾನಸಿಕವಾಗಿ ನಮ್ಮ ಇತಿಮಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಇರ್ಬೋದು, ಅಥವಾ ಯೋಗ ಮಾಡುವಂಥದ್ದು ಇರ್ಬೋದು. ಅದೇ ರೀತಿ ನಮ್ಮ ಆಹಾರವನ್ನು ಕರೆಕ್ಟಾಗಿ ಟೈಮಿಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3 ಹೊತ್ತು ಕರೆಕ್ಟ್ ಟೈಮಿಗೆ ಊಟ ಮಾಡುವಂಥದ್ದು ಇರ್ಬೋದು. ಅದೇ ರೀತಿ ನಮ್ಮ ಆಹಾರದಲ್ಲಿ ಕೆಲವು ಸಕ್ಕರೆ ಅಂಶ ಇರ್ಬೋದು, ಅಥವಾ ಈ ಚಾಕ್ಲೇಟ್ ಅಂತ ಹೇಳುವಂಥದ್ದು, ಐಸ್ ಕ್ರೀಮ್ ಅಂತ ಹೇಳುವಂಥದ್ದು, ಇದೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್, ಅಂದರೆ ನಮ್ಮ ಮೈಗ್ರೇನ್ ಉಳ್ಬಣ ಮಾಡುವಂಥ
ಈ ಕಾರಣಗಳು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಅದೇ ರೀತಿ ಸಾಮಾಜಿಕವಾಗಿ ನಾವು ಎಲ್ಲರೊಟ್ಟಿಗೆ ಚೆನ್ನಾಗಿರೋದು, ಅಂದರೆ ನಮ್ಮ ರಿಲೇಷನ್ಶಿಪ್ ಇರ್ಬೋದು ಅಥವಾ ಸಾಮಾಜಿಕ ಲೈಫ್ ಇರ್ಬೋದು ಚೆನ್ನಾಗಿದೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡಿದಾಗ ಖಂಡಿತವಾಗಿ ನಿಮ್ಮ ಮೈಗ್ರೇನಿದು ಫ್ರೀಕ್ವೆನ್ಸಿ, ಸಿವಿಯರಿಟಿ ನಿಧಾನವಾಗಿ ಕಮ್ಮಿ ಆಗ್ತಾ ಬರ್ತದೆ. ಅದರೊಟ್ಟಿಗೆ ಆಯುರ್ವೇದದಲ್ಲಿ ಹೇಳಿದಂತಹ ಬೇರೆ ಬೇರೆ ಔಷಧಿಗಳು, ಕೆಲವು ಕಷಾಯಗಳು ಬರ್ತದೆ, ಈ ಗುಳಿಗೆಗಳು ಬರ್ತವೆ. ಇದನ್ನು ಖಂಡಿತವಾಗಿ ನಾವು ತಗೊಂಡ್ರೆ ನಿಮಗೆ ಮೈಗ್ರೇನದು ಸಿವಿಯರಿಟಿ ಇರ್ಬೋದು, ಫ್ರೀಕ್ವೆನ್ಸಿ ಇರ್ಬೋದು, ನಾವು ಕಮ್ಮಿ ಮಾಡ್ಬೋದು. ಅದೇ ರೀತಿ ಆಯುರ್ವೇದದಲ್ಲಿ ಹೇಳಿದಂತಹ ಪಂಚಕರ್ಮ ಚಿಕಿತ್ಸೆಗಳಾದಂತಹ ಈ ನಸ್ಯ ಚಿಕಿತ್ಸೆ, ಈ 8 ದಿವಸ ಮಾಡಿದಂತಹ ನಸ್ಯ ಚಿಕಿತ್ಸೆ ಅಂತ ಹೇಳ್ತೇವೆ. ಅದೇ ರೀತಿ ಶಿರೋಧಾರ ಅಂತ ಹೇಳುವಂಥ ಒಂದು ಚಿಕಿತ್ಸೆ, ಈ ಚಿಕಿತ್ಸೆ ಮಾಡೋದ್ರಿಂದಾಗಿ ನೀವು ಖಂಡಿತವಾಗಿ ಈ ಮೈಗ್ರೇನ್ ಅಂತ ಹೇಳುವಂಥ ಒಂದು ಕೆಟ್ಟ ನೋವು ಇರುವಂಥ ತಲೆನೋವನ್ನು ನೀವು ಖಂಡಿತವಾಗಿ ಪ್ರಿವೆಂಟ್ ಮಾಡ್ಬೋದು. ಅದೇ ರೀತಿ ಅದರ ಸಿವಿಯರಿಟಿಯನ್ನು ಅಥವಾ ಫ್ರೀಕ್ವೆನ್ಸಿಯನ್ನು ನೀವು ಕಮ್ಮಿ ಮಾಡ್ತಾ ಬರ್ಬೋದು. ಅದರೊಟ್ಟಿಗೆ ನಾವು ಏನು ನಿಮಗೆ ಲೈಫ್ ಸ್ಟೈಲ್ ಹೇಳ್ಕೊಡ್ತೇವೆ ಅದನ್ನು ಖಂಡಿತವಾಗಿ ನೀವು ಫಾಲೋ ಮಾಡಿದರೆ ಈ ಕಾಯಿಲೆಯನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೋದು. ನಿಮಗೆ ಒಂದು ರುಟೀನಲ್ಲಿ ಅಥವಾ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಏನೂ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ಳಿಕ್ಕೆ ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ಬೋದು. ಧನ್ಯವಾದ.